ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ಗಳಿಗೆ ಸಿನಿಮಾಗಳನ್ನ ಮಾಡಿರುವಂತ ನಿರ್ದೇಶಕರು ಈಗ ಸದ್ಯಕ್ಕೆ ಚಿತ್ರೋದ್ಯಮದಲ್ಲಿ ಸಿನಿಮಾಗಳನ್ನ ಮಾಡುವಂತಹ ಸವಾಲುಗಳು ಹೇಗಿದೆ? ಅದರಲ್ಲೂ ಒಂದ್ ರೀತಿ ಈಗ ಎಂ ಡಿ ಶ್ರೀಧರ್ ಸರ್ ನಮ್ ಜೊತೆ ಇದ್ದಾರೆ. ಅವರ ಸಿನಿಮಾದ ಟೈಟಲ್ ಏನಂತಂದ್ರೆ ಜಂಬೂ ಸರ್ಕಸ್. ಬಟ್ ಸಿನಿಮಾ ಇಂಡಸ್ಟ್ರಿಲೂ ಕೂಡ ಈಗ ಸಕ್ಸಸ್ ಆಗ್ಬೇಕಂತಂದ್ರೆ ಒಂದ್ ರೀತಿ ಸರ್ಕಸ್ ಮಾಡ್ಬೇಕನ್ನೋಂತಹ ಕುತೂಹಲಗಳಿರ್ತಕ್ಕಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಸೋಣ. ನಿರ್ದೇಶಕರು ಎಂ ಡಿ ಶ್ರೀಧರ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್, ಅದೇ ಹೇಳ್ತಾ ಇದ್ದೆ, ನೀವು ಸೂಪರ್ ಸ್ಟಾರ್ಗಳಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿರ್ಬೋದು, ಬಟ್ ಈಗ ಚಿತ್ರೋದ್ಯಮದ ಪರಿಸ್ಥಿತಿಯಲ್ಲಿ ನಿಮ್ ಸಿನಿಮಾ ಟೈಟ್ಲ್ ಹಂಗೆ ಒಂದ್ ರೀತಿ ಸರ್ಕಸ್ ಮಾಡೋಂಥ ಪರಿಸ್ಥಿತಿ ಇದೆಯಾ, ಹೇಗೆ ಅಂತ? ಪ್ರತಿ ಸಿನಿಮಾನು ಸರ್ಕಸ್. ನಾವು ದೊಡ್ಡ ಹೀರೋ ಮಾಡಲಿ ಹೊಸಬ್ರನ್ನ ಮಾಡಿದ್ರು ಸರ್ಕಸ್ ಅಂತೂ ಇದೇ ಇರುತ್ತೆ ನಮಗೆ. ಹಾಗಂತ ನಾನು ಎಲ್ಲ ಸ್ಟಾರ್ಗಳ ಸಿನಿಮಾನೇ ಅಂತಲ್ಲ, ನಾನು ಡೈರೆಕ್ಟ್ರಾಗಿ ಇಂಡಸ್ಟ್ರಿಗೆ ಬಂದಿರೋದೇ ಹೊಸಬ್ರನ್ನ ಇಟ್ಕೊಂಡು. ಫ್ರೆಂಡ್ಸ್ ಮೂವಿ ಮಾಡಿದಾಗ ಎಲ್ಲ ಹೊಸಬ್ರೇ ಇದ್ದರು. ಆಮೇಲೆ ಅದ್ರ ಕಂಟಿನ್ಯೂಷನ್ ಎಲ್ಲ ಹೊಸಬ್ರು. ಆಮೇಲೆ ಚೆಲ್ಲಾಟಲ್ಲಿ ಗಣೇಶಿಗೆ ಫಸ್ಟ್ ಪಿಕ್ಚರು. ಆಮೇಲೆ ಜಾಲಿ ಡೇಸ್ ಅಂತ ಒಂದು ಸಿನಿಮಾ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸಬ್ರೆ. ಆಮೇಲೆ ಗಣೇಶ್ ಸ್ಟಾರ್ ಆದಮೇಲೆ ಗಣೇಶದ್ದು ಒಂದು 3 ಸಿನಿಮಾ ಮಾಡಿದೆ, ದರ್ಶನ್ ಸರ್ದು ಒಂದು 3 ಸಿನಿಮಾ ಮಾಡಿದೆ, ಪ್ರಜ್ವಲ್ದು 1-2 ಸಿನಿಮಾ ಮಾಡಿದೆ. ಆಮೇಲೆ ಬೇರೆ ಬೇರೆ ಹೀರೋಗಳದ್ದು, ಮಯೂರ್ ಪಾಟೀಲ್ದು, ಸಾಗರ್ ಮಾಡಿದೆ. ಆ ಥರ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನನಗೆ ಎಲ್ಲ ಥರದ್ದು ಮೂವಿನೂ ಮಾಡಿದ್ದೀನಿ. ಆ್ಯಕ್ಷನ್ನು, ಕಾಮಿಡಿ, ಸೆಂಟಿಮೆಂಟ್ಸು, ಥ್ರಿಲ್ ಮೂವಿ ಎಲ್ಲ. ಟೋಟಲಿ ನನಗೆ ಆ್ಯಸ್ ಎ ಡೈರೆಕ್ಟರ್ ಆಗಿ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಕೇಳುತ್ತೋ ಅದಕ್ಕೆ ತಕ್ಕಂತ ಮಾಡ್ಕೊಂಡು ಬಂದಿದ್ದೀನಿ. ಸರ್, ಈಗ ನಿಮ್ಗೆ ಅಂದ್ರೆ ಪ್ರತಿ ಸಿನಿಮಾದಲ್ಲಿ ಮುಖಾಂತರ, ಪ್ರತಿ ಸಿನಿಮಾ ಮುಖಾಂತರ ಒಬ್ಬೊಬ್ಬರಿಗೆ ಒಂದೊಂದು ಅಂದ್ರೆ ಬೇರೆದ್ದೇ ಕರಿಯರ್ನ ಬಿಲ್ಡ್ ಮಾಡುವಂಥದ್ದಾಗಿದೆ ಹೇಳ್ತಾ ಇದ್ರಿ. ಅಂದ್ರೆ ನೀವು ಹೇಳಿರೋದು ಎಲ್ಲ ಸಿನಿಮಾಗಳಲ್ಲಿ ಕೂಡ ಸಾಕಷ್ಟು ಜನ ಹೊಸಬ್ರೇ ಇದ್ರು. ಸೊ ಈಗ ಹೊಸಬರಿಗೆ ಜಂಬೂ ಸರ್ಕಸ್ ಕೂಡ ಮಾಡಿದ್ರಿ. ಎಷ್ಟು ವಿಶೇಷವಾಗಿದೆ ಅಂದ್ರೆ ಏನು ಹೇಳಕ್ ಕೊಟ್ಟಿದ್ರಿ ಸಿನಿಮಾ ಮುಖಾಂತರ? ಇದು ನಾನು ಮೊದಲೇ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದು, ಜಂಬೂ ಸರ್ಕಸ್ ಅನ್ನೋದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದರಲ್ಲಿ ಇಂಥವರೇ ಕ್ಯಾರೆಕ್ಟ್ರು ಈ ಪಿಕ್ಚರ್ ಹೈಲೈಟು ಅಂತಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಜೀವ ಇದೆ. ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಎಲ್ಲರೂ ಈಗ ಮಗ ಮುಖ್ಯ, ಅಮ್ಮ ಮುಖ್ಯ, ಅಣ್ಣ ಮುಖ್ಯ, ತಂಗಿ ಮುಖ್ಯ ಅನ್ನೋದಿರಲ್ಲ. ಇಡೀ ಫ್ಯಾಮಿಲಿ ಎಲ್ಲರೂ ಮುಖ್ಯ. ಎಲ್ಲರಿಗೂ ಒಂದು ಟೋಟಲಿ ಫ್ಯಾಮಿಲಿಗೆ ಮುಖ್ಯ. ಅದರಲ್ಲಿ ಅವ್ರ ಮನೆಯಲ್ಲಿ ನಡೆಯುವಂಥದ್ದು, 2 ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕತೆ ಇದು ಒಂದು ಹಳೆಯ ಸ್ನೇಹಿತರಾಗಿದ್ದವರು ಇಬ್ಬರು. ಜೀವನ ಉದ್ದಕ್ಕೂ ನಾವಿಬ್ಬರು ಹೀಗೇ ಇರಬೇಕು, ನಾವು ಜೀವನಕ್ಕೂ ನಾವು ಒಬ್ರನ್ನೊಬ್ರು ದೂರ ಆಗಬಾರ್ದು ಅನ್ನೋ ಥರ ಇದ್ದಾಗ, ಮದುವೆ ಆದಮೇಲೆ ಅವರಿಬ್ಬರು ಯಾವ ಥರ ಚೇಂಜ್ ಆಗ್ತಾರೆ, ಹೆಂಡತಿಯರು ಬಂದಮೇಲೆ ಯಾವ ಥರ ಅವ್ರಿಗೆ ಒಟ್ಟಿಗೆ ಇರೋಕ್ಕೆ ಬಿಡಲ್ಲ. ಆಮೇಲೆ ಇವರು ಮತ್ತೆ ಹೆಂಗೆ ಬಿಲ್ಡ್ ಮಾಡಬೇಕು, ಇಬ್ರಿಗೊಬ್ರು ಮಕ್ಳು ಇರ್ತಾರೆ, ಶತ್ರುಗಳ ಥರ ಬೆಳೆಸ್ತಾರೆ, ಆದರೆ ಅವ್ರು ಮತ್ತೆ ಹೆಂಗೆ ಒಂದಾಗ್ತಾರೆ. ಅದರಲ್ಲಿ ಅದು ನಾವು ಕಾಮಿಡಿ ರೂಪದಲ್ಲೇ ಇದೆ ಟೋಟಲಿ. ಆಮೇಲೆ ಟ್ವಿಸ್ಟ್ ಇದೆ. ಸೆಕೆಂಡ್ ಹಾಫಲ್ಲಿ ಎಲ್ಲ ಸಿನಿಮಾ ಇದು ಇಷ್ಟಕ್ಕೆ ಕಾಮಿಡಿ ಮುಗಿಸ್ಬಿಟ್ರೆ ಅನ್ನೋ ಥರದಲ್ಲಿರುತ್ತೆ. ಸೆಕೆಂಡ್ ಹಾಫಲ್ಲಿ ಬೇರೆ ಕಥೆನೇ ಇದೆ, ಟ್ವಿಸ್ಟ್ ಆಗುತ್ತೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಜೀವ ಇದೆ ಅದರಲ್ಲಿ. ಆಮೇಲೆ ಸಿನಿಮಾ ನೋಡೋರಿಗೆ ನನಗನ್ಸುತ್ತೆ, ನನಗೆ ಈಗ ಹಿಂದೆ ನಾನು ಕೃಷ್ಣ ಅಂತ ಒಂದು ಮೂವಿ ಮಾಡಿದ್ದೆ, ಗಣೇಶ್ದು ಸಿನಿಮಾ. ಆ ಥರದ್ದು ಒಂದು ಫ್ಲೇವರ್ ಇದೆ ಈ ಸಿನಿಮಾದಲ್ಲಿ. ಅದು ನೋಡೋರಿಗೆ ಆ ಸಿನಿಮಾ ಇಷ್ಟ ಆದರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ.